ಈ ಕ್ವಶನ್ ಬಂದ್ಬಿಟ್ಟು AD ಅಸಿಸ್ಟೆಂಟ್ ಡೈರೆಕ್ಟರ್ ಪೇಪರಲ್ಲಿ ಕೇಳಿರೋದು. ಸಿ ಫಸ್ಟು ವಿಲ್ ಚೆಕ್ ದಿಸ್ ಒನ್, A ಇಂಟರ್ಸೆಕ್ಷನ್ B ಯೂನಿಯನ್ C ಏನಾಗುತ್ತೆ ಅಂತ. A ಅನ್ನೋದು ಸೆಟ್ ಕೊಟ್ಟಿದ್ದಾರೆ, B ಕೊಟ್ಟಿದ್ದಾರೆ ಆ್ಯಂಡ್ C ಕೊಟ್ಟಿದ್ದಾರೆ. ದೇ ಆರ್ ಆಸ್ಕಿಂಗ್ ಹೌ ಮೆನಿ ಪ್ರಾಪರ್ ಸಬ್ಸೆಟ್ಸ್. ಸೊ ವಿ ಹ್ಯಾವ್ ಟು ಫೈಂಡ್ ದ ಟೋಟಲ್ ಸಬ್ಸೆಟ್ಸ್ ಆ್ಯಂಡ್ we have to subtract 1 because it will contain same elements as the original set, so it cannot be understood as a proper subset. I will explain once again. First we will find A intersection B. A intersection B ಬಂದ್ಬಿಟ್ಟು ಕಾಮನ್ D ಇದೆ. ಓಕೆ, D ದೆನ್ ಯೂನಿಯನ್ C. ಇದಕ್ಕೆ ಯೂನಿಯನ್ C ಮಾಡಿದ್ರೆ X Z ಆಗುತ್ತೆ. ಸೊ ಎಲಿಮೆಂಟ್ಸ್ ಆರ್ D X Z. ಸೊ ದೇರ್ ಆರ್ ಟೋಟಲ್ 3 ಎಲಿಮೆಂಟ್ಸ್. ಇದ್ರದ್ದು ಸಬ್ಸೆಟ್ಸ್ ಎಷ್ಟಾಗುತ್ತೆ ಅಂದರೆ 2/3. ಸೊ 8 ಸಬ್ಸೆಟ್ಸ್ ಆಗುತ್ತೆ. ಅದರಲ್ಲಿ ವಿ ಹ್ಯಾವ್ ಟು ಮೈನಸ್ ದ ಸಬ್ಸೆಟ್ ವಿಚ್ ಈಸ್ ಹ್ಯಾವಿಂಗ್ D X Z ಬಿಕಾಸ್ ದೇ ಆರ್ ಆಸ್ಕ್ಡ್ ದ ಪ್ರಾಪರ್ ಸಬ್ಸೆಟ್ಸ್. ಪ್ರಾಪರ್ ಸಬ್ಸೆಟ್ ಅಂದರೆ ಎಲ್ಲ ಎಲಿಮೆಂಟ್ಸ್ ಇರೋದನ್ನು ಮೈನಸ್ ಮಾಡಬೇಕು. ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ ಮೈನಸ್ ಎಲಿಮೆಂಟ್ಸ್ ಎಲ್ಲ ಇರೋದನ್ನು 1 ಮೈನಸ್ ಮಾಡಿದ್ರೆ 8 - 1 7 ಆಗುತ್ತೆ. ಸೊ ಈ ಪ್ರಾಪರ್ ಸಬ್ಸೆಟಲ್ಲಿ ನಲ್ ಸೆಟ್ಟು ಇನ್ಕ್ಲೂಡ್ ಆಗಿರುತ್ತೆ. ಯಾವ್ಯಾವುದಂದರೆ ನಲ್ ಸೆಟ್ D ಎಲಿಮೆಂಟ್ಸ್ ವಿಚ್ ಈಸ್ ಹ್ಯಾವಿಂಗ್ ಸಿಂಗಲ್ ವ್ಯಾಲ್ಯೂ ಅಂದರೆ D X Z ಅದು 3, ಮತ್ತು ಇದು ನಲ್ಲು 4. 2 ಎಲಿಮೆಂಟ್ಸ್ ಇರೋದು ಎಷ್ಟಾಗುತ್ತೆ 3 ಆಗುತ್ತೆ. ಸೊ ಟೋಟಲ್ 7. 3 ಎಲಿಮೆಂಟ್ಸ್ ಇರೋದಾಗಲ್ಲ, ಯಾಕಂದರೆ ಇಟ್ ಈಸ್ ನಾಟ್ ಎ ಪ್ರಾಪರ್ ಸಬ್ಸೆಟ್, ಇಟ್ ಈಸ್ ಎ ಸಬ್ಸೆಟ್. ಸೊ ಆನ್ಸರ್ ಬಂದ್ಬಿಟ್ಟು 7. ಥ್ಯಾಂಕ್ ಯು.